ಜಾನಿ ಏನ್ ಮಾಡ್ತಿದ್ದೀರಾ? ಮುಸ್ರೆ ತಿಕ್ಕೊಂಡು ಫುಟ್ಬಾಲ್ ಆಡ್ತಿದ್ದೀನಿ. ಹೌದಾ, ನಾನೇನು ಕಬಡ್ಡಿ ಆಡ್ತಿದ್ದೀರಾ ಅನ್ಕೊಂಡೆ. ಏನ್ ಕಿಂಡಲ್ಲ? ಮತ್ತಿನ್ನೇನ್ ಜಾನಿ, ಏನ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಮಾಡೋ ಕೆಲ್ಸದ ಬಗ್ಗೆ ಹೇಳೋದ್ ಬಿಟ್ಟು ಮಾಡ್ದಿರೋ ಕೆಲ್ಸದ ಬಗ್ಗೆ ಹೇಳ್ತಿದ್ದೀರಾ? ತಾವಿನ್ನೇನು ಕಂಡು ಕಂಡು ಗಂಡು ಹೆಣ್ಣು ಅನ್ನೋ ಹಾಗೆ ನಾನು ಮುಸ್ರೆ ತಿಕ್ತಿರೋದನ್ನ ನೋಡಿಯೂ ಕೂಡ ಏನ್ ಮಾಡ್ತಿದ್ದೀರ ಅಂತ ಕೇಳಿದ್ರೆ ಇನ್ನೇನು ಹೇಳ್ತಾರ? ಏನು ಹೇಳ್ಬೇಡಿ, ನಾ ಹೇಳೋದನ್ನ ತಂದ್ಕೊಡಿ ಸಾಕು. ಕೇಳು ಮದು, ದುಡ್ಡು ಖರ್ಚಾಗದೆ ಇರುವಂತದ್ದು ಏನೇ ಇದ್ರು ಕೇಳು, ಚಿಟ್ಕಿ ಹೊಡೆದ್ರಲ್ಲಿ ತಂದು ಕೊಟ್ಬಿಡ್ತೀನಿ. ಕಾಸು ಖರ್ಚು ಮಾಡ್ದೆ ಒಂದೆಡಿ ಮಣ್ಣು ಸಿಗುತ್ತೆ, ತಂದು ಕೊಡ್ತೀರಾ? ಬರೀ ತಂದು ಕೊಡೋದೇನೋ, ನೀನು ಹೂವನ್ನು ತಂದು ನಿನ್ ಬಾಯಿಗೆ ಹಾಕ್ಬಿಡ್ತೀನಿ. ತಮಾಷೆ ಮಾಡ್ದೆ ಮದು, ನಿನಗೆ ಅದೇನ್ ಬೇಕು ಕೇಳು, ತಂದು ಕೊಡ್ತೀನಿ. ಅದ್ರ ದುಡ್ಡು ನೀನೇ ಕೊಡ್ಬೇಕು. ನಿಮ್ ಯೋಗ್ಯತೆ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅರ್ಜೆಂಟಾಗಿ ನಂಗೊಂದು ಟ್ರಂಕ್ ತಂದ್ಕೊಡಿ. ಟ್ರಂಕ? ನಾನ್ ಕೇಳಿದ್ದು ಟ್ರಂಕ್ ನ, ಅದೇ ಡ್ರಿಂಕ್ ಹೇಳ್ತಿರೋ ತರ ಶಾಕ್ ತಗೋತಿದ್ದೀರಾ? ಅಲ್ಲ ಮದು, ಈಗಿನ ಕಾಲದಲ್ಲಿ ಹಳ್ಳಿಯವರೇ ಟ್ರಂಕ್ ಯೂಸ್ ಮಾಡಲ್ಲ, ಅಂತದ್ರಲ್ಲಿ ನಿನಗೆ ಯಾಕೆ ಬೇಕು ಟ್ರಂಕು? ಅದು ಚಳಿಗಾಲ ಶುರು ಆಯ್ತಲ್ಲ, ಅದಕ್ಕೆ ಇನ್ಮೇಲೆ ಬೆಚ್ಚಗೆ ಹೊತ್ಕೊಂಡು ಟ್ರಂಕ್ ಅಲ್ಲಿ ಮಲ್ಕೊಳ್ಳೋಣ ಅಂತ. ತಮಾಷೆ ಮಾಡ್ಬೇಡ ಮದು, ನಿನಗೆ ಟ್ರಂಕ್ ಎಲ್ಲ ಸಾಕಾಗಲ್ಲ. ನೀನ್ ಹಂಗೂ ಟ್ರಂಕಲ್ಲೇ ಮಲ್ಕೋಬೇಕು ಅಂದ್ರೆ ಒಂದು ಶವ ಪೆಟ್ಟಿಗೆ ತಂದು ಕೊಡ್ತೀನಿ, ಅದ್ರಲ್ಲಿ ಮಲ್ಕೊಂಬಿಡು. ನಿಮಗ್ ಬಿಟ್ರೆ ನನ್ನ ಶವ ಪೆಟ್ಟಿಗೆ ಒಳಗ್ ಮಲಗಿಸಿ ಮೇಲೆ ಮಣ್ಣು ಮುಚ್ಚಿಬಿಡ್ತೀರಾ ಅಲ್ವಾ? ಸಾರು ಮಾಡಿದ್ಮೇಲೆ ಉಪ್ಪು ಹಾಕ್ಲೇಬೇಕಲ್ವಾ ಮದು, ಹಾಗೆ ಶವ ಪೆಟ್ಟಿಗೆ ಒಳಗೆ ಮಲಗಿಸಿದ್ಮೇಲೆ ಮಣ್ಣು ಮುಚ್ಚಲೇಬೇಕಲ್ವಾ? ದಿಸ್ ಇಸ್ ಟೂ ಮಚ್. ನೀನ್ ಕರೆಕ್ಟ್ ಆಗಿ ಮಾತಾಡಿದ್ರೆ ನಾನು ಕರೆಕ್ಟ್ ಆಗಿ ಮಾತಾಡ್ತೀನಿ. ನೀನೇ ತಾನೇ ಟ್ರಂಕ್ ಒಳಗಡೆ ಮಲ್ಕೋಬೇಕು ಅಂತ ಮೊದಲು ಹೇಳಿದ್ದು. ಜಾನಿ, ಟ್ರಂಕ್ ಅಲ್ಲಿ ಬಟ್ಟೆ ಕ್ಯಾರಿ ಮಾಡ್ತಾರಂತ ನಿಮ್ಗೆ ಗೊತ್ತಿಲ್ವಾ? ಅದ್ ನನಗೂ ಗೊತ್ತು ಮದು, ನೀನ್ ಟ್ರಾಲಿ ಬ್ಯಾಗ್ ಯೂಸ್ ಮಾಡೋಳು ಇದಕ್ಕಿದ್ದಂಗೆ ಟ್ರಂಕ್ ಕೇಳ್ದಿಯಲ್ಲ, ಕನ್ಫ್ಯೂಸ್ ಆಗಿ ಕೇಳ್ದೆ ಅಷ್ಟೇ. ಜಾನಿ, ಟ್ರಾಲಿ ಯೂಸ್ ಮಾಡೋರು ಟ್ರಂಕ್ ಯೂಸ್ ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ? ಸುಮ್ನೆ ಏನೇನೋ ಮಾತಾಡಿ ನನ್ ಟೈಮ್ ವೇಸ್ಟ್ ಮಾಡ್ಬೇಡಿ. ಇಬ್ರು ಬಟ್ಟೆನು ಜೋಡ್ಸಿಡ್ತಾರ, ಒಂದ್ ಟ್ರಂಕ್ ರೆಡಿ ಮಾಡಿ. ನನ್ನ ಎತ್ತಾಕೊಂಡು ಹೊರಗಡೆ ಎಲ್ಲೋ ಹೋಗೋ ಪ್ಲಾನ್ ಮಾಡ್ತಿರೋ ಹಾಗಿದೆ. ಹೌದು, ಮನೇಲಿ ಸಂಸಾರ ಮಾಡಿ ಬೋರ್ ಆಗಿದೆ, ಬೀದಿಲ್ ಸಂಸಾರ ಮಾಡಿದ್ರೆ ನಿಮಗೆ ಬುದ್ಧಿ ಬರ್ಬೋದು ಅನ್ಕೊಂಡಿದೀನಿ. ತಲಹಟೆ ಮಾತು ಸಾಕು, ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳೋ. ಕೋಳಿನ ಕೇಳಿ ಮಸಾಲ ಅರಿಶ್ ಟೈಮ್ ನನಗಿಲ್ಲ. ಸುಮ್ನೆ ನಾನು ಹೇಳಿದ ಕಡೆ ಟ್ರಂಕ್ ಹೊತ್ಕೊಂಡ್ ಬರಕ್ ರೆಡಿ ಆಗಿರಿ. ನೀನ್ ಹೇಳಿದ ಕಡೆ ಟ್ರಂಕ್ ಹೊತ್ಕೊಂಡ್ ಬರೋದಕ್ಕೆ ನಾನು ನಿನ್ ಕೂಲಿಯವನು ಅನ್ಕೊಂಡಿದ್ಯಾ? ಸದ್ಯಕ್ಕೆ ನೀವು ಒಂಥರ ಹಾಗೆ. ಇವಳಿಗೆ ನಾನ್ ತಾಳಿ ಕಟ್ಟಿದ್ದೀನೋ ನನ್ಗೆ ಇವಳು ತಾಳಿ ಕಟ್ಟಿದಳು ಒಂದು ಗೊತ್ತಾಗ್ತಿಲ್ಲ. ಓ ಜಾನಿ ಬಾಯ್, ಮಧುರ ಬಾಬಿ ಹೇಳಿರುವ ನಮೂನೆ ಬೀದಿಯಲ್ಲಿ ಸಂಸಾರ ಮಾಡಿ ನಿಮಗೆ ಬುದ್ಧಿ ಕಲಿಸುವ ಪ್ಲಾನ್ ಎಂತಾದರೂ ಆಗಿರ್ಬಹುದಾ? ಬುದ್ಧಿ ಕಲ್ಸೋದಕ್ಕೆ ನಾನೇನ್ ಬುದ್ಧಿಮಾಂದ್ಯ ಏನೋ? ನಿಮಗೆ ಈ ವಿಷಯ ಇಷ್ಟು ದಿನ ಆದ್ಮೇಲೆ ಗೊತ್ತಾಯ್ತಾ ಜಾನಿ ಬಾಯ್? ಲೇ ಬಂಡ್ಲಿ, ನನ್ನೇ ಬುದ್ಧಿಮಾಂದ್ಯ ಅಂತೇನೋ? ತಗದು ಬಿಟ್ಟ ಅಂದ್ರೆ ಬುಟ್ಟಿಲಿರೋ ಕೋಳಿ ಮೊಟ್ಟೆ ಆಗ್ಬಿಡ್ಬೇಕು. ಹಾಗೆ ಕಾವು ಕೊಡಿ ನಿಮ್ಮರ್ರ ಮರಿ ಆಗಿಬಿಡುತ್ತ. ಇನ್ಸ್ಪೆಕ್ಟ್ರೆ, ನನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತೀರಾ ಅಂತ ನಿಮ್ಮನ್ನೆಲ್ಲ ಕರ್ಸಿದ್ರೆ ಉರಿಯೋ ಜಾಗಕ್ಕೆ ಉಪ್ಪಾಕ ಮಾತಾಡ್ತೀರನ್ರಿ. ಜಾನಿ ಬಾಯ್, ಮಧುರ ಬಾಬಿ ಟ್ರಂಕ್ ತರ್ಲಿಕ್ಕೆ ಹೇಳಿರೋದು ಬೀದಿಯಲ್ಲಿ ನಿಂತ್ಕೊಂಡು ಒಬ್ಬ ಸನ್ಯಾಸಿ 90 ಡ್ರಿಂಕ್ ತರ್ಲಿಕ್ಕೆ ಹೇಳಿದೆ ನಮ್ಮನೆ ಅಲ್ವಾ? ಈ ವಿಷಯದಲ್ಲಿ ನೀವೆಷ್ಟು ಕನ್ಫ್ಯೂಸ್ ಅಲ್ಲಿ ಇದ್ದೀರೋ ನಾವು ಕೂಡ ಅಷ್ಟೇ ಕನ್ಫ್ಯೂಸ್ ಅಲ್ಲಿ ಇದ್ದೇವೆ. ಹೌದು ಜಾನಿ ಅವರೇ, ಸುಂದ್ರಿ ಮೇಡಮ್ ಲಗೇಜ್ ಬ್ಯಾಗ್ ಕೇಳಿದ್ರೆ ಮೈಂಡ್ ಫ್ರೆಶ್ ಮಾಡ್ಕೊಂಬಕ್ಕೆ ಹೊರಗಡೆ ಹೊರಟಿರಂದಲೇ ಅನ್ಕೊಳ್ಳಕ್ಕಿದ್ದಿತ್ತ. ಇನ್ಸ್ಪೆಕ್ಟ್ರೆ, ಇದನ್ನ ಹೇಳಕ್ ನೀವೇ ಬೇಕನ್ರಿ? ನಿಮ್ಗಿಂತ ಮೊದಲು ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ಜಾಸ್ತಿ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಜಾನಿ ಭಯ್ಯ, ಆಮೇಲೆ ತಲೆಯಲ್ಲಿರುವ ಕೂದಲೆಲ್ಲ ಉದುರೋಗಿ ನಮ್ಮ ಬೋಳ್ ಮಂಡಿ ನಮ್ಮನೆ ಗುಡ್ಡಪ್ಪಾಗಿ ಬಿಡ್ತೀರಾ. ಜಾನಿ ಬೈಕ್ ಹಾಗಾದ್ರೆ ಒಳ್ಳೇದೇ, ಕಟಿಂಗ್ ಶೇವಿಂಗ್ ದುಡ್ಡು ಉಳಿಯುತ್ತೆ. ನನ್ನ ತಲೆಯಲ್ಲಿರೋ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಅಂತ ನಿಮ್ಮನ್ನೆಲ್ಲ ಕರ್ಸಿದ್ರೆ ಏನೇನು ಹೇಳಿ ನನ್ನ ತಲೆ ಇನ್ನೂ ಕೆಡಿಸ್ತಿದ್ದೀರಾ? ಕಿಟ್ಟಿರೋ ತಲೆಯನ್ನ ಇನ್ನೂ ಎಷ್ಟು ಸರ್ತಿ ಕೆಡಿಸ್ಲಿಕ್ಕೆ ಆಗ್ತದೆ ಡಂಗರಾಜ? ಓಹ್ ಅಣ್ಣಯ್ಯಪ್ಪನವ್ರೆ, ನೀವು ಇಲ್ಲಿದ್ದೀರ್ಯಾ? ನಾನು ಹೊಟ್ಟಿ ಒಳಗೆಲ್ಲ ಹುಡ್ಕಾಡ್ಬಿಟ್ನಪ್ಪ. ಏನು ಬೀದ ಗಂಡಸರನ್ನೆಲ್ಲ ಗುಡ್ಡ ಹಾಕೊಂಡು ಗಾಢವಾಗಿ ಚರ್ಚೆ ಮಾಡ್ತಾರಂಗದೆ. ಗಂಡಸರು ತರ ಇರೋ ಕೆಲವೊಂದು ಹೆಂಗಸ್ರನ್ನ ಏರಿಯಾದಿಂದ ಹೆಂಗ್ ಆಚೆಗೆ ಹಾಕೋದು ಅಂತ ಯೋಚನೆ ಮಾಡ್ತಾ ಇದೀವಿ. ನಮ್ಮ ಬೀದಲ್ಲಿ ಅಂಥವ್ರು ಯಾರು ಇಲ್ವಲ್ಲ ಅಣ್ಣಯ್ಯಪ್ಪನವ್ರೆ? ಇನ್ನಾರಿದ್ದಾರೆ? ಶ್ರೀರಾಮಚಂದ್ರ ಗೌಡ್ರು. ಓಹ್ ಅಣ್ಣಯ್ಯಪ್ಪನವ್ರೆ, ನೀವು ಮಾಡ ಆಟಗಳಿಗೆ ಮುಕ್ಕರಿದ್ರು ನಂಗೆ ನಗು ಬರ್ತಾ ಇಲ್ಲ. ನಾನು ಗಂಡಸು ಅಂತ ಪ್ರೂವ್ ಮಾಡಕ್ಕೆ ಈಗಾಗಲೇ ನಮ್ಮ ಪುಟ್ಮಲ್ನ ಬಸ್ರಿ ಮಾಡಿ ಊರಿಗೆ ಕಳ್ಸೀನಿ. ಈ ಗೌಡ್ರೆ ಯಾಕ್ರಿ ಎಲ್ಲೇ ಹೋದ್ರು ಸುತ್ತಿ ಬಳಸಿ ಆ ಘೋರ ಘಟನೆ ಬಗ್ಗೆನೇ ಮಾತಾಡ್ತೀರಾ? ಓ ಅಣ್ಣಯ್ಯಪ್ಪನವ್ರೆ, ಮಲಗಿರೋ ಸಿಂಹನ ಕೆಣಕಿದ್ರೆ ಕೆರಳದೇ ಇದ್ದದ? ಗೆಂಡೆ ತಿಮ್ಮ, ಜಾಸ್ತಿ ಕೆರಳು ಸಿಗೋಗ್ಬೇಡಿ, ಆಮೇಲೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಬೈ ಗೌಡ್ರೆ, ಸುಂದರಿ ಮೇಡಮ್ ಜಾನಿ ಅವ್ರ ಹತ್ರ ಒಂದು ಟ್ರಂಕ್ ತಗೋಬಪ್ಪಕ್ಕೆ ಹೇಳಿ, ಆದ್ರೆ ಎಲ್ಲಿಗೆ ಹೊರಟಿರಂಬು ಸುದ್ದಿ ಯಾರಿಗೂ ಹೇಳಿಲ್ಲ. ಅದೇ ವಿಷಯ ನಾವೆಲ್ಲ ಸೇರ್ಕೊಂಡು ಇಲ್ಲಿ ಚರ್ಚೆ ಮಾಡ್ತಿತ್ತು. ಮಧುರ ಅವರು ಟ್ರಂಕ್ ತಕೊಂಡು ಆಚ್ಕೊಂಡಿದಾರ. ಅಣ್ಣಯ್ಯಪ್ಪನವ್ರೆ, ಎಲ್ಲಿಗೆ ಹೋಯ್ತಾ ಇದಾರು? ಅದನ್ನ ತಿಳ್ಕೊಳ್ಳೋದಕ್ಕೇನೆ ನಾವೆಲ್ಲ ಇಲ್ಲಿ ಯೋಚನೆ ಮಾಡ್ತಾ ನಿಂತಿರೋದು. ಅವರು ನನಗೆ ಹೇಳ್ದೆ ಎಲ್ಲಿಗೆ ಹೊಂಟಿದರು? ಗಂಡ ಅನ್ನಿಸ್ಕೊಂಡು ನನ್ನ ಹತ್ರನೇ ಏನು ಹೇಳ್ತಿಲ್ಲ, ನಿಮ್ಮ ಹತ್ರ ಹೇಗ್ರಿ ಹೇಳ್ತಾಳೆ? ಅಣ್ಣಯ್ಯಪ್ಪನವ್ರೆ, ಎಲ್ಲ ವಿಷಯನೂ ನಿಮ್ ತಾವ್ ಹೇಳಕ್ ಆಗಲ್ಲ.
ಹೊಸ ವಿಷಯಗಳನ್ನ ನನ್ನ ತಾವು ಹೇಳ್ತಾ ಇರ್ತಾರೆ, ಅದಕ್ಕೆ ಹಂಗೆ ಕೇಳಿದ್ನಪ್ಪ. ಮಧುರ ಅವ್ರ ಇದೇನು ಮಧುರ ಅವ್ರ ಎಲ್ಲನೂ ತುಂಬ್ಕೊಂಡು ಎಲ್ಗೂ ಹೊಂಟಂಗದ. ಕಾಶಿ ಯಾತ್ರೆಗೆ. ಎರ್ನಿಲ್ಲ ವರ್ನಿಲ್ಲ, ಈಗಲೇ ಯಾಕೆ ಕಾಶಿ ಯಾತ್ರೆಗೆ ಹೊಂಟಿದಾರಿ? ಏನಂದ್ರೆ? ಅಲ್ಲ, ಸ್ಕಾಟ್ಲ್ಯಾಂಡ್ಗೋ ಥೈಲ್ಯಾಂಡ್ಗೋ ಹೋಗ್ಬೇಕಾದ ವಯಸ್ಸಲ್ಲಿ ಕಾಶಿ ಯಾತ್ರೆಗೆ ಹೋಗೋ ಆಸೆ ಯಾಕ ಅಂದಿ? ನಾನು ಯಾವಾಗ ಎಲ್ಲಿಗೆ ಬೇಕಿದ್ರೂ ಹೋಗ್ತೀನಿ. ಅದನ್ನ ಕಟ್ಕೊಂಡು ನಿಮಗೇನಾಗ್ಬೇಕು? ಇಷ್ಟಕ್ಕೂ ಈ ವಿಷಯನ ನಾನು ಜಾನಿಗೆ ಹೇಳಿಲ್ಲ, ನಿಮಗೆ ಯಾಕೆ ಹೇಳ್ಬೇಕು? ಯಾಕಂದ್ರೆ ಅಣ್ಣ ಅಪ್ಪನವ್ರಿಗಿಂತ ನಾನು ನಿಮಗೆ ಕ್ಲೋಸ್ ಅಲ್ವಾ? ಅಪಾರ್ಥ ಮಾಡ್ಕೋಬೇಡಿ ಮಧುರವ್ರೆ. ಗಂಡಂತೂ ಹೇಳೋಕ್ಕಾಗದಿರೋ ಕೆಲವು ವಿಷಯಗಳನ್ನ ಕ್ಲೋಸ್ ಫ್ರೆಂಡ್ ತಾವು ಹೇಳ್ತಾರೆ ಅಂತ ಕೇಳಿನಿ. ನಾನು ನಿಮಗೆ ಕ್ಲೋಸ್ ಫ್ರೆಂಡ್ ಅಲ್ವಾ, ಅದಕ್ಕೆ ನನ್ನ ತಾವು ಹೇಳಿರೇನೋ ಅಂತ ಕೇಳಿದ್ನಪ್ಪ. ನೀವು ಎಷ್ಟೇ ಕ್ಲೋಸ್ ಆಗಿದ್ರು ಈ ವಿಷಯನ ನಿಮಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ಹಲೋ, ಹಾಂ, ರೆಡಿ ಆಗ್ತಿದ್ದೀವಿ. ಏನು 15 ದಿನ 15 ಜನನಾ? ಓಕೆ, ನೋ ಪ್ರಾಬ್ಲಮ್. ನಾಳೆ ಬೆಳಿಗ್ಗೆನೆ ನಾನು ನನ್ನ ಹಬ್ಬಿ ಬರ್ತೀವಿ. ಹೌದಾ? ಮಧುರವ್ರ ಏನ್ ಗೌಡ್ರೆ ಇಲ್ಲಿ ಬಂದ್ಬಿಟ್ಟಿದ್ರಾ? ಏನು ಇಲ್ಲ ಕಂಬುಡಿ. ಏನಿಲ್ಲ ಅಂದ್ಮೇಲೆ ಇಲ್ಲಿಗೆ ಯಾಕೆ ಬಂದ್ರಿ? ಅಣ್ಣಪ್ಪವ್ರೆ, 7 ತವಸಿ ಕೇಳಿಸ್ಕೊಳ್ಳಿ, ಅದಕ್ಕೆ 6 ತಿಂಗಳು ಗುಡ್ತವ್ರಂಗಾಡ್ರಿ. ಯಾನು ಇಲ್ಲ ಅಂದ್ರೆ ಯಾನ ಅದ ಅಂತ ಅರ್ಥ. ಈ ಸುರ್ಸುರು ಬತ್ತಿ ಏನು ಇಲ್ಲ ಅಂದ್ರೆ ಏನು ಇದೆ ಅಂತ ಹೆಂಗ್ರಿ ಆಗುತ್ತೆ? ಈಗ ತಕ್ಷಣಕ್ಕೆ ಮಾತು ಶುರು ಮಾಡ್ಬೇಕಾದ್ರೆ ಯಾನು ಇಲ್ಲ ಅಂತ ತಾನ ಶುರು ಮಾಡೋದು. ಆಯ್ತು, ಅದೇನು ಅಂತ ಹೇಳಿ. ಅದು ನೀವು ಮಧುರ ಅವರು ಎಲ್ಲಿಗೋ ಹೊಂಟಿದ್ರಲ್ಲ, ಎಲ್ಲಿಗೆ ಹೋಯ್ತಾ ಇದ್ರಿ ಅಂತ ತಿಳ್ಕೊಳ್ಳೋವಂತ ಬಂದಿ. ಎಲ್ಲಿ ಹೋಗ್ತಿದೀವಿ ಅಂತ ಹೇಳಿದ್ಲಾ? ಮತ್ತೆ ನಾನು ದಬಾಕಕ್ಕೆ ಬಂದ್ರ? ಬಸ್ಸನ್ನ ಪಳಗಿಸ್ದಂಗ ಪಳಗಿಸ್ಬಿಟ್ಟು ಇನ್ನೇನು ಮಾತು ಬಿಡ್ಸೋ ಅನ್ಕಂಡು ಅಷ್ಟರಲ್ಲಿ ಯಾವುದೋ ಒಂದು ಫೋನ್ ಬಂತು, ಮಾತಾಡ್ಕೊಂಡು ಎದ್ದೋಗ್ಬಿಟ್ರು. ಹೋಗ್ಲಿ ಬಿಡಿ ಗೌಡ್ರೆ, ಅಲ್ಲಿಗೆ ಹೋಗ್ತೀವಲ್ಲ ನನಗೆ ಗೊತ್ತಾಗತ್ತೆ. ಬಾಳೆಹಣ್ಣು ಮಂಡಿಗೆ ಹೋದ್ಮೇಲೆ ಬಾಳೆಹಣ್ಣು ಯಾವ್ದಂತ ಕಂಡಿಡಿಯಕ್ಕೆ ನೀವೇ ಆಗ್ಬೇಕಾ? ಎಲ್ಲಿಗೆ ಹೋಯ್ತಾರೆ ಅಂತ ಮೊದಲೇ ತಿಳ್ಕೋಬೇಕು, ಅದು ನಿಮ್ಮ ಬುದ್ಧಿವಂತಿಕೆ. ಅದು ಅಲ್ಲಿ 15 ದಿನ 15 ಜನ ಅಂತ ಬೇರೆ ಹೇಳ್ತಾ ಇದ್ರು. ಅದಕ್ಕೆ ಅವ್ರು ಎಲ್ಲಿಗೆ ಹೊಂಟಿದ್ರು ಅಂತ ತಿಳ್ಕೊಳ್ಳೋದು ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಟ್ಟದೆ. ಗೌಡ್ರೆ, ಒಂದು ಐಡಿಯಾ. ಯಾನ? ಪಾರು ಅವ್ರನ್ನ ಚೂ ಬಿಟ್ಟು ವಿಷಯ ತಿಳ್ಕೊಂಡ್ರೆ ಹೇಗೆ? ಚೂ ಬಿಡಕ್ ಪಾರು ಏನ್ ನಾಯ? ಗೌಡ್ರಿ ನಿಂತ್ಕೊಳ್ರಿ. ಮಧು ಯಾರಿಗೋ ಹೇಳ್ದೆ ಎಲ್ಗೋ ಕರ್ಕೊಂಡು ಹೋಗ್ತಿದ್ದಾಳಲ್ಲ, ಅದನ್ನ ತಿಳ್ಕೊಳಕ್ ಪಾರು ಅವ್ರನ್ನ ಕಳ್ಸೋಣ ಅಂತ ಹೇಳಿದ್ದು. ಹೆಂಗಸ್ರು ಹತ್ರನೇ ಬಾಯ್ ಬಿಡೋದು ರೀ. ಐಡಿಯಾ ಚಂದಾಗದೆ, ಟ್ರೈ ಮಾಡ್ಬೋದು. ಆದ್ರೆ ನನ್ಗೊಂದು ಡೌಟು. ಯಾನ? ನನ್ನ ಹೆಂಡತಿ ನನ್ನನ್ನು ಎಲ್ಗೋ ಕರ್ಕೊಂಡು ಹೋಗ್ತಿದ್ದಾಳೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ ಅನ್ನೋ ಕ್ಯೂರಿಯಾಸಿಟಿ ನನ್ಗೆ ಓಕೆ, ಅದನ್ನ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿಮ್ಗೆ ಯಾಕೆ? ನಿಮ್ಮಂತ ನಾಲ್ಕನ ಎಲ್ಲಿ ಕರ್ಕೊಂಡು ಹೊಂಟಿದಾರೋ ಅಂತ ತಿಳ್ಕೊಳಕ್ಕೆ. ಕೋಲ್ಡ್ ಕ್ರೀಮ್, ಲಿಪ್ಸ್ಟಿಕ್. ಮಧುರವ್ರೆ, ನೀವು ಊರ್ ಬಿಟ್ಟು ಹೊಂಟಿದ್ದೀರಂತೆ? ಈ ವಿಷಯ ನಿನ್ವರೆಗೂ ತಲುಪ್ತಾ? ಡೆಲ್ಲಿ ನಡೆಯೋ ವಿಷಯನೇ ಇಡ್ಲಿ ತಿನ್ನೋ ಹೊತ್ತಿಗೆ ನಮ್ಮ ಹಳ್ಳಿ ತಲುಪಿರ್ತದೆ. ಇನ್ನು ನಿಮ್ಮ ಮಟ್ಟಲ್ಲಿ ನಡೆಯೋ ವಿಷಯ ನನ್ನ ಕಿವಿ ತಲುಪಕ್ಕಿಲ್ವಾ? ಅಲ್ಲ, ಏನು ಆಗ್ಬಾರ್ದಾಗದೆ ಅಂತ ಊರ್ ಬಿಟ್ಟು ಹೊಂಟಿವ್ರಿ? ಪಾರು, ನಾನು ಬ್ಯಾಂಗ್ಳೂರ್ ಬಿಟ್ಟು ಎಲ್ಗೂ ಹೋಗಲ್ಲ, ಒಂದಷ್ಟು ದಿನ ಆಚೆ ಹೋಗಿ ಬರ್ತೀನಿ ಅಷ್ಟೇ. ಅದೇ ಯಾಕ ಎಲ್ಗೆ ಹೊಂಟಿವ್ರಿ ಅಂತ? ನಾನು ಒಂದಷ್ಟು ದಿನ ಆಚೆ ಹೋಗಿ ಬರ್ತೀನಿ ಅಂದ್ರೆ ಎಲ್ಲೂ ಯಾಕೆ ಕ್ಯೂರಿಯಾಸಿಟಿ ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ದೀರಾ? ಈ ಏರಿಯಾದಲ್ಲಿ ನನ್ನ ಬಿಟ್ಟಿರೋಕ್ಕಾಗಲ್ಲ ಅಂತನಾ? ಉಗಿರೆ ಮಕ್ಕೆ, ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನನಗೇನಿಲ್ಲ ಕಂಡ್ಬಿಡಿ. ನಂಗೆ ನಮ್ಮ ಬಾವ ಒಬ್ಬರಿದ್ರೆ ಸಾಕು. ಅಂದ್ರೆ ನಾನು ಬಂದಿರೋದೇ ನಮ್ಮ ಬಾವು ನೋಡ್ಕೊಳಕ್ಕೆ. ಯಾರಿದ್ರೇನಾ ಬಿಟ್ರೇನಾ? ಮತ್ತ್ಯಾಕೆ ನನ್ನ ಹತ್ರ ಬಂದು ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದ್ದು? ಅವರಿಬ್ರು ಕೇಳು ಅಂದ್ರು ಕೇಳ್ದಿ. ಜಾನಿ, ಗೌಡ್ರೆ, ನೀವಿಬ್ರು ಇಲ್ಲೇ ಇದ್ದೀರಾ? ಅಲ್ಲಿ ಯಾಕೆ ಕಳ್ಬೇಕು ತರ ನಿಂತಿದ್ದೀರಾ? ಮಧುರ ಅವ್ರೆ, ನಾ ಹೇಳ್ದಿ ನಿಮ್ ದಂಡಕ್ಕೆ ಹೋಗೋವಂತ ಅಣ್ಣಪ್ಪನವ್ರು ನನ್ನ ಮಾತೆ ಕೇಳಲಿಲ್ಲ. ಅವ್ರಿಗೆ ಬರೇಲಿ ನಿಂತ್ಕೊಂಡು ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟದೆ ಅಲ್ವಾ ಬಾಬು? ಪಾರು ಅವ್ರೆ, ನಾನು ಕಳ್ಳ ಕೃಷ್ಣ ಅಲ್ಲ, ಮುದ್ದು ಕೃಷ್ಣ. ಜಾನಿ, ಕೀಪ್ ಕ್ವೈಟ್. ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ತಿಳ್ಕೊಳಕ್ಕೆ ನೀವೆಲ್ಲರೂ ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ದೀರಾ? ಅಲ್ಲ ಮಧುರ ಅವ್ರೆ, ಗ್ರಾಚಾರಕ್ಕೆ ನಾಯಿ ಮೊಟ್ಟೆ ಇತ್ತು ಅಂದಂಗೆ ಯಾವತ್ತು ಇಂದಿರೋರು ಇವತ್ತು ನೀವು ಟ್ರಂಕ್ ತರಿಸ್ಕೊಂಡು ಬಟ್ಟ ಬರಿನೆಲ್ಲ ತುಂಬ್ಕೊತಾ ಇದ್ರೆ ನಾವು ಯಾನಂತ ತಿಳ್ಕೊಬೇಕು? ಅದು ಅಲ್ದಿ ಮಾತಿಗೂ ನೀವು 15 ದಿನ 15 ಜನ ಅಂತ ಹೇಳ್ತಾ ಇದ್ರೆ ಕೇಳಿಸ್ಕೊಂಡು ನಾವು ಹೆಂಗ್ ಸುಮ್ಮನೆ ಇರ್ಬೇಕು ಹೇಳಿ? ಗಂಡ ನನಗೇನೆ ಏನು ಹೇಳ್ದೆ ಸುಮ್ಮನೆ ನನ್ನ ಜೊತೆ ಬನ್ನಿ ಅಂದ್ರೆ ನನ್ಗೇನು ಅರ್ಥ ಆಗ್ಬೇಕು? ಇಷ್ಟೊಂದು ತಿಳ್ಕೊಳಕ್ಕೆ ಇಷ್ಟೊಂದು ಕಷ್ಟಪಡ್ತಿದ್ದೀರಾ? ಹೇಳ್ತೀನಿ ಕೇಳಿ. 15 ದಿನ 15 ಜನ ಗ್ರೂಮ್ ಮಾಡಕ್ಕೆ ನಾನು ಹಳ್ಳಿಗೆ ಹೋಗ್ತಿದ್ದೀನಿ. ಅದು ಹಳ್ಳಿ ಜನಕ್ಕೆ ಏನ್ ಗ್ರೂಮ್ ಮಾಡ್ತೀಯಾ? ಅನಕ್ಷರಸ್ಥರಿಗೆ ಅಕ್ಷರ ಹೇಳ್ಕೊಡಕ್ಕೆ.
ಹಳ್ಳಿ ಮೇಷ್ಟ್ರು ಸಿನಿಮಾದಾಗೆ ಸಿಲ್ಕ್ ಸ್ಮಿತ್ ಅವ್ರು ಬಂದಾಗ ಲೀಸ್ ಮನೆ ಹೋದ್ರು ಬಾಡಿಗೆ ಮನೆ ಸಿಕ್ತಲ್ಲ ಅಂತ ಖುಷಿಯಾಗಿದ್ದೆ. ಅಷ್ಟರಲ್ಲಿ ಮಧುರ 15 ದಿವಸ ನನ್ನ ಹಳ್ಳಿಗೆ ಕರ್ಕೊಂಡು ಹೋಗ್ತಾಳಂತೆ. ಹಳ್ಳಿಗೆ ಕರ್ಕೊಂಡೋಗಿ ನನ್ನ ಕೈಲಿ ಸಗಣಿ ಬಾಚಿಸ್ತಾಳ. ಪುಟ್ಮಲ್ಲಿ ಊರಿಗೆ ಹೋದ್ಮೇಲೆ ಬ್ಯಾಚುಲರ್ ಆಗ್ಬಿಟ್ಟಿದ್ದಿ. ಏನು ದಿನ ಮಧುರ ಅವ್ರಿಗೆ ಕಾಳು ಹಾಕೊಂಡಿರ್ಬೋದು ಅನ್ಕೊಂಡಿದ್ರೆ ಇಪ್ಪಾರು ಬಂದು ಒಕ್ಕರ್ಸ್ಕೊಂಡ. ತೊಂದರೆ ಇಲ್ಲ, ಆದರೂ ಮಧ್ಯದಲ್ಲಿ ಮಧುರ ಅವ್ರನ್ನ ನೋಡ್ಕೊಂಡಿರ್ಬೋದು ಅನ್ಕೊಂಡಿದ್ದಿ. ಆದರೆ ಅವರು 15 ದಿನ ಹಳ್ಳಿಗೆ ಹೋಗ್ತಾರೆ. ಕೊಂಗಳಿ ಮಲ್ಲಪ್ಪ ಅವ್ರನ್ನ 15 ದಿನ ಹೆಂಗೂ ನೋಡದೆ ಇರಲಿ. ಅಲ್ಲ, ಅವರು 15 ದಿನ ಹಳ್ಳಿಗೆ ಹೋಗ್ಬಿಟ್ಟು ಯಾನ್ ಮಾಡಿರು? ಶಂಕರೇಶ್ವರ, ನನ್ನ ನೀನೇ ಕಾಪಾಡಬೇಕು ತಂದೆ. ಐ ಲೈಕ್ ಇಟ್. ಇಬ್ಬರು ಗಂಡು ಪ್ರಾಣಿಗಳು ಏಕಾಂತವಿರುವ ಜಾಗದಲ್ಲಿ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡು ಸ್ಮೈಲ್ ಕೊಡ್ತಾ ಇದ್ದಾರೆ ಅಂದರೆ ಇವರ ಮಧ್ಯದಲ್ಲಿ ಏನೋ ಸಮಥಿಂಗ್ ಇರ್ಬೋದಾ? ಅರೆ ಕಲ್ಟಿವೇಟ್ರು, ನನ್ನ ಬಗ್ಗೆ ಆ ಥರ ಯೋಚನೆ ಮಾಡಕ್ಕೆ ನಿನಗೆ ಹೆಂಗ್ ಕೂಡ ಮನ್ಸು ಬಂತು? ಗೌಡ್ರೆ, ಈ ಅಂಡಿ ಪಿರ್ಕಿ ಮಾತಿಗೆ ನೀವು ತಲೆ ಕೆಡ್ಸ್ಕೊಂಡ್ಬೇಡಿ. ನೀವಿಬ್ರು ಇಲ್ಲಿ ನಿಂತ್ಕೊಂಡು ಎಂತ ಮಾತಾಡ್ಕೊಂಡು ನಗಾಡ್ತಿದ್ರಿ ಅಂತೇಳಿ ಹೇಳಿ. ಏನಿಲ್ಲ ಇನ್ಸ್ಪೆಕ್ಟ್ರೆ, ಅವ್ರ ಪಾಡ್ಗೆ ಅವ್ರು ಏನೋ ಯೋಚನೆ ಮಾಡ್ಕೊಂಡು ನಗ್ತಾ ಇದ್ರು, ನನ್ನ ಪಾಡ್ಗೆ ನಾನೇನೋ ಯೋಚನೆ ಮಾಡ್ಕೊಂಡು ನಗ್ತಾ ಇದ್ದೆ. ಅದನ್ನೇ ಏನ್ ಯೋಚನೆ ಮಾಡ್ತಾ ಇದ್ರಿ ಅಂತ ಕೇಳಿದ್ದು. ಅದನ್ನ ತಿಳ್ಕೊಂಡು ನಿಮ್ಮ ಕಲ್ಲಿ ಯಾನು ಕಿಸಿ ಹಾಕಾಗಲ್ಲ ಕಂಬುಡಿ. ಅಂದ್ರೆ ಮಧುರ ಅವರು ಹಳ್ಳಿಗೆ ಹೋಯ್ತಾ ಇದ್ರಲ್ಲ, ಅದಕ್ಕೆ ಅದ್ರ ಬಗ್ಗೆ ನಾವಿಬ್ರು ಚರ್ಚೆ ಮಾಡಕ್ ಇಲ್ಲಿ ಬಂದು ನಿಂತೀವಿ. ಸರಿ ಭಯ್ಯ, ಮಧುರ ಬಾಬಿ ಹಳ್ಳಿಗೆ ಹೋಗ್ತಿದ್ದಾರಾ? ಹೌದು ಕಣೋ ರಾಕಿ, ಬರೀ ಅವಳು ಹೋಗೋದಲ್ದೆ ನನ್ನನ್ನು 15 ದಿವಸ ಹಳ್ಳಿಗೆ ಕರ್ಕೊಂಡು ಹೋಗ್ತಿದ್ದಾಳೆ. 15 ದಿವಸ ಹಳ್ಳಿಯಲ್ಲಿ ನಿಮ್ಮೊಟ್ಟಿಗೆ ಅಂತ ಮಾಡ್ತಾರೆ? ತವ್ರು ಕುಟ್ಟಿಸ್ತಾರೆ. ಮತ್ತಿನ್ನೇನು ಇನ್ಸ್ಪೆಕ್ಟ್ರೆ, ಎಮ್ಗೆ ಈ ಸಂಕಟ ಆದ್ರೆ ಕ್ವಾಣನ್ಗೆ ಮೇಯ ಸಂಕಟ ಅಂತೆ. ಹಂಗಾಯ್ತು ನಿಮ್ ಕತೆ. ಇನ್ಸ್ಪೆಕ್ಟ್ರೆ, ಆ ವಿಷಯ ತಿಳ್ಕೊಳಕ್ಕೆ ನಾವು ಅವಾಗಿಂದ ತಲೆ ಕೆಡ್ಸ್ಕೊಂಡು ನಿಂತಿದೀವಿ. ನಿಮ್ಗೆ ಹೆಂಗ್ ಹೇಳಿ? ಅದಕ್ಕೆ ಅಂತಕ್ ಮರ್ರ ನೀವು ಕೂಕಂಬು ಜಾಗದಲ್ಲಿ ಮೆಣಸಿನ್ಕಾಯಿ ಇಟ್ಕಂತ್ರಿ? ಅವ್ರ ವಿಷಯ ಬಿಡಿ ಇನ್ಸ್ಪೆಕ್ಟ್ರೆ. ಮಧುರ ಅವರು ನಮ್ಮ ಏರಿಯಾ ಬಿಟ್ಟು ಹೋದ್ರೆ ಇಡೀ ಏರಿಯಾಗೆ ಕತ್ಲು ಕವಿ ಅಲ್ವಾ? ಅಡಕೆ ಕಬ್ಬುಲ ಕತ್ತಲಕ್ಕೆ ಹೋದ್ರೆ ಎಲ್ಲ ಚೊರ್ಕು LED ಬಲ್ಪ್ ಹಾಕೊಂಡು ಓಡಾಡು ಪ್ರಖರವಾದ ಬೆಳಕು ಚೆಲ್ಲುತ್ತೆ. ನಾನು ಹೇಳಿದ ಹಾಗಲ್ಲ ಗೌಡ್ರೆ. ಮಧುರ ಅವರು ಜಾನಿಬಾಯಿ ಏರಿಯಾ ಬಿಟ್ಟು ಹೋಗ್ಬಿಟ್ರೆ ನಮ್ಮಿಬ್ರು ಊಟಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಊಟದ ವಿಷಯಕ್ಕೆಲ್ಲ ಮಂಡೆ ಬೆಚ್ಚ ಮಾಡಬೇಡ. ನಾ ಗಟ್ಟೋದ್ ಕಜ ನಮ್ಮ ಬಜರಂಗಿ ಅವರ ಮನೆಗೆ ಹೋದ್ರೆ ಆಯ್ತು. ಅಲ್ವಾ? ಎಂತ ಸ್ಕೂಲಲ್ಲಿ ಇದ್ದಂಗೆ ಸ್ಟೇಷನಲ್ಲೂ ಅನ್ನ ಬಗ್ಗೆ ಕಲ್ಪಿಸ್ತಿದ್ರ? ಬಂದೆ ಇನ್ಸ್ಪೆಕ್ಟ್ರೆ, ಫೋನ್ ರಿಂಗ್ ಆಯ್ತಾ? ಬಹುಶಃ ವೈಬ್ರೇಟ್ ಇಟ್ಟಿರ್ಬೇಕು. ಅದರಲ್ಲೇ ಗೊತ್ತಾಗುದಿಲ್ಲ ಮನುಷ್ಯನ ಹಣೆ ಬರ. ಅವರಿಗೆ ಊಟ ಹಾಕುವ ಯೋಗ್ಯತೆ ಇಲ್ಲ. ನನ್ ಚಿಂತೆ ನನಗಾದ್ರೆ ಇವ್ರಿಗೆ ತಿನ್ನೋ ಚಿಂತೆ. ನಿಮ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ನೀವು ಎಂತ ಮಂಡೆ ವೆಚ್ಚ ಮಾಡಬೇಡಿ ಗೆಂಡತಿಮ್ಮ. ನಿಮ್ಮನ್ನು ಬಿಟ್ಟು ಹೋಗುವವರೆಲ್ಲ ಹೋಗ್ಲಿ, ನಾವು ಮಾತ್ರ ನಿಮಗೆ ಊಟದ ವಿಷಯದಲ್ಲಿ ಡಿಸ್ಟರ್ಬ್ ಮಾಡುದಿಲ್ಲ. ನೀವು ಹುಟ್ಟು ಕಂಜೂಸ್ ಅಂತೇಳಿ ನಮಗೆ ಗೊತ್ತುಂಟು. ಅದಕ್ಕೆ ನಾವು ನೇರವಾಗಿ ಹೋಗಿ ಬಾರುವವ್ರ ಹತ್ರವೇ ಕೇಳ್ತೇವೆ. ಬಾನವರ್ ಮಂಡೆ ಅದೇ ಕಲ್ಟಿವೇಟ್ರು, ಅದೇ ಕೆಕ್ಕಬುಲ. ಹೊರ ಓರ್ನಿಲ್ಲ, ಬೆವರು ಸುರಿಸ್ತಿಲ್ಲ. ಕಂಡವರೊಟ್ಟಿ ಬಿಟ್ಟಿ ಕೂಳು ತಿನ್ಕೊಂಡು ನನ್ನೇ ಕಂಜೂಸು ಅಂತ ಆಟಗಳು ಮಾಡಿರ್ಯಾ? ತೊಂದರೆ ಇಲ್ಲ, ಮುಂದೊಂದು ಸತ ಬನ್ನಿ, ಪಾಯಸಕ್ಕೆ ಪಾಸನ ಕೊಟ್ಬಿಡ್ತೀನಿ. ಶಂಕರೇಶ್ವರ, ಎಂಡ್ರನ್ನ ಬುಟ್ಟಿರು ಅಂದ್ರೂ ಬೇಕಾದ್ರೆ ಬುಟ್ಟಿದ್ದು ಬಿಡ್ತೀನಿ. ಆದ್ರೆ 15 ದಿನ ನನ್ನ ಪ್ರೀತಿಯ ಪಾರಿವಾಳನ ಹೆಂಗಪ್ಪ ಬಿಟ್ಟಿರ್ಲಿ? ಅದನ್ನ ನೆನೆಸ್ಕೊಂಡ್ರೆ ಕಣ್ಲಿ ನೀರಲ್ಲ, ರಕ್ತ ಬಂದ್ಬಿಡ್ತದೆ. ಶ್ರೀರಾಮಚಂದ್ರ, ಶ್ರೀರಾಮ, ಶ್ರೀ ಇವೊಬ್ಬ ಬರಗಾಲದಲ್ಲಿ ಬದನೆಕಾಯಿ ಗೊತ್ತಿಂದವ್ರ ಹಂಗೆ ಬಂದ್ಬಿಟ್ಟ. ಶ್ರೀ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಅದು ಸೂರ್ಯನಿಗೆ ಎಷ್ಟು ಮೊಳ ಚಡ್ಡಿ ಬೇಕು ಅಂತ ಅಳ್ತಾ ಆಗ್ತಾ ಇದ್ದಿ. ಅಳ್ತಿದ್ರು ಕಾಗಿಡಿ ಚೆನ್ನಾಗಿ ಮಾಡ್ತೀರಾ ನೀವು. ಅದು ಕಾಮಿಡಿ ಅಲ್ಲ, ಕಾಮಿಡಿ. ಹಿಡಿದ್ರಿ ಜಾಣ. ಯಾಕೆ ಅಳ್ತಿದ್ರಿ? ನಾನು ಶ್ರೀರಾಮಚಂದ್ರ ಗೌಡ ಅಳದ ಸಾಧ್ಯನೇ ಇಲ್ಲ. ನೀವ್ ಅಳ್ತಾ ಇರೋದು ನನ್ ಕಣ್ಣಿಗೆ ಚಂದಾಗೆ ಕಾಣಿಸ್ತಾ ಇದೆ. ಬಾರು, ಎಷ್ಟೊತ್ತಿ ಹೇಳ್ಬೇಕು ನಿನ್ಗೆ? ಅಳಕ ನಾನು ಶಿಶುವರ್ಗ ಕೂತ. ಶ್ರೀ, ಸುಳ್ಳು ಹೇಳ್ಬೇಡಿ ಶ್ರೀ. ನಿಮ್ ಕಣ್ಣಲ್ಲೇನ ನೀರ್ ಬಂದ್ರೆ
ನನ್ನ ಹೃದಯದಲ್ಲಿ ನೀರು ಬಂದಂಗಾಗುತ್ತೆ. ಹೇಳಿ ಶ್ರೀ, ಏನಾಯ್ತು ಅಂತ? ಅದು ಪರು ಇತ್ತೀಚೆಗೆ ಪಟಪಟಿ ಚಡ್ಡಿ ಬನ್ನಿ ವ್ಯಾಪಾರ ಶಾನೆ ಡಲ್ ಆಗ್ಬಿಟ್ಟದೆ. ಅದಕ್ಕೆ ಯಾನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಿ. ಅದಕ್ಕೆ ಯಾಕೆ ಯೋಚನೆ ಮಾಡಿರಿ ಶ್ರೀ? ಹೆಂಗಿದ್ರು ನಮ್ಮ ಡ್ಯಾಡುಗೆ ನೀವು ಪಟಾಪಟಿ ಚಡ್ಡಿ ಬನ್ನಿ ಅನ್ ಮಾಡೋದು ಇಷ್ಟ ಇಲ್ಲ. ಅದನ್ನ ಬಿಟ್ಬಿಟ್ಟು ನನ್ನ ಜೊತೆ ಊರಿಗೆ ಬಂದ್ಬಿಡಿ. ನಾನು ಯಾಕೆ ನಿನ್ ಜೊತೆ ಊರಿಗೆ ಬರ್ಬೇಕು? ನಮ್ಮ ಅಕ್ಕನ ನಮ್ಮ ಅತ್ತೆವ ನಿಮ್ಮ ಊರಿಗೆ ಕರ್ಕೊಂಡು ಹೋಗೋರಲ್ವಾ, ಅದಕ್ಕೆ ನಾನು ನಿಮ್ಮನ್ನ ನನ್ನ ಊರಿಗೆ ಕರ್ಕೊಂಡು ಹೋಗ್ತೀನಿ. ನೋಡು, ಮೊದ್ಲೇ ನನಗೆ ತಲೆ ಕೆಟ್ಟೋಗದೆ, ಇನ್ನೊಸಿ ಕೆಡಿಸ್ಬೇಡ, ಸುಮ್ಮನೆ ಹೋಗು. ಆಯ್ತು ಬಿಡಿ, ಹೋಯ್ತೀನಿ. ಆದ್ರೆ ಪುನಃ ಹತ್ರ ನಿಮ್ ದಂಡ ಪ್ರತ್ಯಕ್ಷ ಆಗ್ಬಿಡ್ತೀನಿ. ನೋಡು, ಹಂಗೇನು ಆಗಲ್ಲ, ಸುಮ್ಮನೆ ಹೋಗು ಅಂದ್ರೆ ಹೋಯ್ತಾ ಇರ್ಬೇಕು. ಸರಿ ಬಿಡಿ, ಹೋಯ್ತೀನಿ. ಅದೇ ಅದನ್ನೇ ಹೊಸಿತಿರುತ್ತಿದ್ದ ಹೇಳ್ಬಾರ್ದ. ಮಲ್ಲಗ್ರ ಬಂದಿರೋ ಮೂಗ ಮಲ್ಲಿಗ ವಾಸನೆನು ಒಂದಿಯೇ, ಮೂಲಂಗಿ ವಾಸನೆನು ಒಂದಿಯೇ. ಸುಮ್ಮನೆ ನನ್ನ ಕೆಳಸ್ಬೇಡ, ಹೋಗು. ಯಾವ್ದಕ್ಕೂ ಒಂದ್ ಕಿತ್ತ ಕೊಳ್ಳೆಗಾಲಕ್ಕೆ ಹೋಗಿ ನಿಂಬೆಹಣ್ಣು ಮಂತ್ರಿಸ್ಕೊಂಬಂದ್ ನಿಮ್ ಸೊಂಟ ಕಟ್ಬಿಡ್ಬೇಕು. ನಿಮ್ ಸೊಂಟದಳ್ತೆಯೇನ? ಏನತ್ತಳೆ? ಜಾನಿ, ನಾಳೆ ಹಳ್ಳಿಗೆ ಹೋಗೋದಕ್ಕೆ ಎಲ್ಲ ರೆಡಿ ಆಗಿದೆ. ಬೇಗ ಮಲ್ಗಿ ಬೇಗ ಹೇಳ್ಬೇಕು. ಮಧು, ನಿನ್ ಜೊತೆ ಹಳ್ಳಿಗೆ ನಾನು ಬರ್ಲೇಬೇಕಾ? ಜಾನಿ, ನೀವ್ ಬರ್ದ ಹಳ್ಳಿಗೆ ನಾನು ಒಬ್ಳೆ ಹೇಗ್ ಹೋಗ್ಲಿ? ಹೊಸತ್ಕೊಂಡು ಹೋಗು. ಅಲ್ಲ ಮಧು, ನಿನ್ಗೇನು ಕೆಲಸ ಸಿಕ್ಕಿದೆ, ನೀನು ಹೋಗ್ತಿದ್ಯಾ. ಅಲ್ಲಿ ಬಂದು ನಾನೇನ್ ಮಾಡ್ಲಿ? ಒಂದೆರಡು ಎಮ್ಮೆ ಕೊಡಿಸ್ತೀನಿ, ಮೇಯಿಸ್ಕೊಂಡಿದ್ಬಿಡಿ. ಮತ್ತಿನ್ನೇನ್ ಜಾನಿ, ಹೆಂಡತಿ ಎಲ್ಲಿರ್ತಾಳೋ ಗಂಡ ಅಲ್ಲಿರ್ಬೇಕು ಅಂತ ನಿಮ್ನ ಕರೆದ್ರೆ ಅಲ್ಲಿ ಬಂದು ನಾನೇನ್ ಮಾಡ್ಲಿ ಮಧು ಅಂತ ಕೇಳ್ತೀರಾ? ಮಧು, ನೀನ್ ಹಳ್ಳಿಗೆ ಹೋಗು, ನಾನು ಇಲ್ಲೇ ಪಾರವ್ರು ಕಾಳಾಕೊಂಡಿದ್ದು ಬಿಡ್ತೀನಿ. ಮನೆ ನೋಡ್ಕೊಂಡಿರ್ತೀನಿ ಅಂದೆ. ನಿಮ್ಗೆ ಮನೆ ನೋಡ್ಕೊಂಡಿರ್ಬೇಕು ಅಂತ ಆಸೆ, ನಂಗೆ ನಿನ್ನ ನೋಡ್ಕೊಂಡಿರ್ಬೇಕು ಅಂತ ಆಸೆ. ಏನು ಅಪರೂಪಕ್ಕೆ ಗಂಡನ ಮೇಲೆ ಇಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆ. ಹಳ್ಳಿಗೆ ಕರ್ಕೊಂಡು ಹೋಗೋದಕ್ಕೆ ಮಾಸ್ಕ ಹೊಡಿತಿಲ್ಲ ತಾನೇ? ನಿಮ್ಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವು ಇಲ್ಲೇ ಇದ್ಬಿಡಿ, ನಾನು ಇಲ್ಲೇ ಇರ್ತೀನಿ. ನೀವೇ ಹೊರಗೆ ಹೋಗಿ ದುಡ್ಕೊಂಬನ್ನಿ. ಬೇಡ ಬಿಡು, ಇದ್ಯಾಕೋ ನನ್ನ ಬುಡಕ್ಕೆ ಬರೋ ಥರ ಇದೆ. ನೀನು ಮೊದಲು ಪ್ಲಾನೇ ಕರೆಕ್ಟು. ನಾನು ನಿನ್ನ ಜೊತೆ ಹಳ್ಳಿಗೆ ಬರ್ತೀನಿ. That's like a good boy. ಬ್ಯಾಡ್ ಗರ್ಲ್. ಏನಂದ್ರೆ? ಗುಡ್ ನೈಟ್ ಅಂದೆ. ಗುಡ್ ನೈಟ್. ಗುಡ್ ನೈಟ್ ಜಾನಿ. ಮಧುರವ್ರೆ. ಓ ಬನ್ನಿ ಗೌಡ್ರೆ, ಏನು ಒತ್ತರ ನಮ್ಮ ಟೀಚರ್ಗೆ ಬಂದ್ಬಿಟ್ಟಿದ್ದೀರಿ? ಹಳ್ಳಿಗೆ ಹೋಗ್ತಿದ್ದೀನಲ್ಲ, ಸೊ ಹಳ್ಳಿ ಲ್ಯಾಂಗ್ವೇಜ್. ತೊಂದರೆ ಇಲ್ಲ, ನಿಮಗೆ ಇನ್ನೊಸಿ ಹಳ್ಳಿ ಬಗ್ಗೆ ತಿಳಿಸ್ಕೊಟ್ಬಿಟ್ಟು ನಿಮ್ಮ ಮನಸ್ಸನ್ನ ಬದಲಾಯಿಸೋವಂತ ಬಂದೀನಿ. ನಾನು ತಿಳ್ಕೊಳ್ಳೋದೇನಿದೆ, ಒಳ್ಳೆ ಜನರು, ಒಳ್ಳೆ ನೇಚರ್, ಇದಕ್ಕಿಂತ ನನ್ಗೇನ್ ಬೇಕಿದೆ? ಅಷ್ಟೇ ಅಲ್ಲ ಮಧುರವ್ರೆ, ಅಲ್ಲಿ ತಪ್ಪ ವಾಸನೆ, ಕೊಟ್ಟಗಲ್ಲಿ ದನಗಳ ಸದ್ದು, ದಾರಿಲಿ ಹೋಗ್ಬೇಕಾರೆ ದನಗಳು ಗುದ್ದಕ್ಕೆ ಬಂದ್ಬಿಡ್ತಾವ ನೀ. ಆಮೇಲೆ ಅಲ್ಲಿ ಇಲ್ಲಿ ಥರ AC ಗೀಸಿ ಎಲ್ಲ ಸಿಗಲ್ಲ ನೀ. ದಿನಕ್ಕೆ 8 ಗಂಟೆ ಕರೆಂಟ್ ಕಿತ್ತಾಕ್ಬಿಡ್ತಾರೆ ಮಧುರವ್ರೆ. ಸಂದ 5 ಗಂಟೆ ಆಗ್ಬಿಟ್ರೆ ಕುದುರೆ ನೋಡ ಕಚ್ಚಕ್ಕೆ ಶುರು ಮಾಡ್ಬಿಡ್ತವ. ರಾತ್ರಿ ಅಂತೂ ಸೊಳ್ಳ ಕಾಡ್ದಿಂದ ನಿದ್ದೆನೇ ಬರಲ್ಲ ನೀ. ಇಷ್ಟಕ್ಕೂ ನಿಮ್ಗೆ ಎಲ್ಲರೂ ಹೋಗ್ಬೇಕು ಅನ್ಸರೆ ಬನ್ನಿ, ಒಂದು 3 ದಿನ ಮಡಿಕೇರಿಗೆ ಹೋಗಿ ಬರೋ. ಗಾಬರಿ ಆಗ್ಬೇಡಿ ಮಧುರವ್ರೆ, ಯಾಕಂದ್ರೆ ಜೊತೆಲಿ ಅಣ್ಣಪ್ಪನೂ ಕರ್ಕೊಳ್ಳಿ, ಲಗೇಜ್ ಹೊತ್ಕೊಂಡ್ ಬರಕಾಯ್ತಾರೆ. ಗೌಡ್ರೆ, ನೀವ್ ಏನ್ ಹೇಳಿದ್ರು ಅಷ್ಟೇ, ನಾನು ಹಳ್ಳಿಗೆ ಹೋಗೋ ಮನ್ಸನ್ನ ಬದಲಾಯಿಸಲ್ಲ. ಮಧುರವ್ರೆ, ನಾ ಹೇಳೋದ್ನ ಹೊಸಿ ಕೇಳಿ, ಹಳ್ಳಿ ಜೀವನ ಕೇಳಕ ನೋಡಕ ಚಂದಾಗಿರ್ತದೆ. ನಿಮ್ಮಂತ ಪಸಂದಾಗಿರೋರು ಅಲ್ಲಿ ಜೀವನ ಮಾಡೋ ಶಾನೆ ಕಷ್ಟ ನೀ. ಕಷ್ಟ ಪಡದೆ ಏನು ಸಾಧಿಸಕ್ಕಾಗಲ್ಲ. ನಾನು ನನ್ನ ಕೆಲ್ಸನ ತುಂಬಾ ಗೌರವಿಸ್ತೀನಿ. ಅಂದ್ರೆ ನಿಮ್ಮ ಅಂತಿಮ ನಿರ್ಧಾರ? ನೀವು ಮನೆ ಮುಂದೆ ಹೊರಲ ಆಡ್ಕೊಂಡು ಬಾಯ್ ಬಡ್ಕೊಂಡ್ರು ಅಷ್ಟೇ, ನಾನು ಹಳ್ಳಿಗೆ ಹೋಗೋಳೆ. ಯಾರಿಗೆ ಯಾರುಂಟು ಎದವಿನ ಸಂಸಾರ, ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರು? ಅಡ ಕಲ್ಟಿವೇಟ್ರು ಕೆಕ್ಕಬುಲ್ಲ, ಯಾಕ್ರಪ್ಪ ನೊಂದು ಬೆಂದು ಬೇಸತ್ತು ಬೇಜಾರಾಗಿ ಬಳಲಿ ಬೆಂಡಾಗಿರೋ ಬಾಳ ದಿಂಟರ ಮೊಕ ಮಾಡ್ಕೊಂಡ್ ಪ್ಯಾಟೋ ಸಾಂಗ್ ಆಡ್ತಾ ಇದ್ದಾರಿ. ಯಾನಾಯ್ತುರಾ? ಎಂತ ಅಂತ ಹೇಳುದು ರಿಂಗ್ ಮಾಸ್ಟ್ರೆ? ಇರೋದನ್ನೇ ಹೇಳಪ್ಪ, ಯಾನನ್ನ ಹೇಳರೆ ಕೇಳಿಸ್ಕೊಳಕ ನನಗೂ ಪುರ್ಸತ್ತಿಲ್ಲ. ಐ ಲೈಕ್ ಇಟ್. ಗೆಂಡತಿಮ್ಮ, ಮಧುರ ಬಾಬಿ ಜಾನಿ ಬಾಯಿ ನಮ್ಮನ್ನು ಬಿಟ್ಟು ಹೋದ್ಮೇಲೆ ನನಗೆ ಕಿಡ್ನಿ ನೋವು ಶುರುವಾಗಿದೆ. ಅಡ ಕಲ್ಟಿವೇಟ್ರು ಬೇಕಾದವರು ಬಿಟ್ಟು ಹೊಂಟೋದ್ರೆ ಹೃದಯ ನೋವಾಯ್ತದೆ ಅನ್ನೋ ಕೇಳಿದ್ದಿ. ನೀ ಏನೋ ಹೊಸ್ದಾಗ ಕಿಡ್ನಿ ನೋವಾಯ್ತದೆ ಅಂತ ಹೇಳ್ತಾ ಇದೆ. ಗೌಡ್ರೆ, ಮಧುರ ಅವರು ಜಾನಿ ಅವ್ರು ಇದ್ದಾಗ ನಾವು ಹೊಸ್ಕೊಂಡು ಅವ್ರ ಮನೆಗೆ ಹೋದ್ರೆ ಹೊಟ್ಟೆ ತುಂಬಾ ಊಟ ಹಾಕೋರು. ಈಗ ಟೈಮ್ ಸರಿಯಾಗಿ ತಿಂಡಿ ಇಲ್ಲ, ಊಟ ಇಲ್ಲ.
ಟೈಮ್ ಟು ಟೈಮ್ ಊಟ ತಿಂಡಿ ಇಲ್ದಿದ್ರೆ ಗ್ಯಾಸ್ಟ್ರಿಕ್ ಶುರು ಆಗ್ತದೆ, ಆಮೇಲೆ ಹೊಟ್ಟೆ ನೋವು ಶುರು ಆಗ್ತದೆ, ಆಮೇಲೆ ಕಿಡ್ನಿ ನೋವು ಶುರು ಆಗ್ತದೆ. ಇದನ್ನೆಲ್ಲ ಯೋಚನೆ ಮಾಡಿ ಮಾಡಿ ನನಗೆ ಆಲ್ರೆಡಿ ಕಿಡ್ನಿ ಪೇನ್ ಸ್ಟಾರ್ಟ್ ಆಗಿದೆ. ಅದ ಕಂಡು ಹೇಳ್ರು ಕಿಡ್ನಿ ಇರೋದು ಇಲ್ಲೇ ಬೇಡ. ಐ ಲೈಕ್ ಇಟ್. ಕಳ್ಳರು ನನ್ನ ಕಿಡ್ನಿಯನ್ನ ಕದಿಬಾರ್ದಂತ ಹೇಳಿ ನಾನು ಮುಂದಾಲೋಚನೆಯಿಂದ ಇಲ್ಲಿಂದ ತೆಗೆದು ಇಲ್ಲಿ ಫಿಟ್ ಮಾಡಿದ್ದೀನಿ. ಹಾಕಿ ಮಧುರ್ ಅವ್ರು ಏರಿಯಾ ಬಿಟ್ಟು ಹೋದ್ಮೇಲೆ ನಮ್ಮನ್ನ ಕ್ಯಾರೆ ನೋರಿಲ್ಲ ಕಣೋ. ಸೊ ವಾಟ್ ನೆಕ್ಸ್ಟ್? ವಾಟ್ ನೆಕ್ಸ್ಟ್? ಸ್ವಲ್ಪ ಟೀ, ನಥಿಂಗ್ ನೆಕ್ಸ್ಟ್. ಐಕೊಂಡು ತಿನ್ನೋದು. ಅಡ ಪೆಪ್ಪರ್ ಟ್ರೀ ಕೆಕ್ಕಬುಲ್ಲ, ನಾನು ಇರ್ಬೇಕಾದ್ರೆ ನಿಮ್ಮಿಬ್ಬರನ್ನ ಆಯ್ಕೊಂಡು ತಿನ್ನಕ್ ಬಿಟ್ಟನಾ? ಗೌಡ್ರೆ ನಿಮ್ಮನ್ನ ಕರ್ಕೊಂಡೋಗಿ ಊಟ ಹಾಕ್ತೀರಾ? ತಲೆ ಮೇಲೆ ಚಪ್ಪಲಿ ಹೇಳ್ಕೊಳ್ಳಂತ ತಪ್ಪು ಕೆಲಸ ಮಾಡಲ್ಲಪ್ಪ. ಕಂಜೂಸ್ ಮನೆಯಲ್ಲಿ ಕವಳ ತಿನ್ನುವ ಕನಸು ಕೂಡ ನಾವು ಕಾಣೋದಿಲ್ಲಪ್ಪ. ಮತ್ತೆ ಯಾವ ರೀತಿ ಹೆಲ್ಪ್ ಮಾಡ್ತೀರಾ? ಅದೆಲ್ಲ ಓಪನ್ ಆಗಿ ಹೇಳಕ್ ಆಗಲ್ಲ ಕೂಡ. ಶಾನೆ ಕೂತು ಬನ್ನಿ ಕಿವಿಲಿ ಹೇಳ್ತೀನಿ. ಓಕೆನಾ? ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್.